ಅನ್ನಭಾಗ್ಯ ಕನ್ನಡದ ಬಡವರ ಹಸಿವು ನೀಗಿಸಬೇಕಿತ್ತು. ಆದರೆ ದುರಂತ ನೋಡಿ, ಅದು ಕೆಲವು ಶ್ರೀಮಂತರಿಗೆ ಭಾಗ್ಯಲಕ್ಷ್ಮಿ ಆಗ್ತಿದೆ, ಪರ ರಾಜ್ಯದವರ ಹಸಿವು ನೀಗಿಸ್ತಿದೆ. ಅದರಲ್ಲೂ ಮುಖ್ಯವಾಗಿ ಮೈಸೂರು ಜಿಲ್ಲೆಯಲ್ಲಿ ಕೆಲ ಖದೀಮರು ಅದಕ್ಕೆ ಕನ್ನ ಹಾಕ್ತಿದ್ದಾರೆ. ಅದು ಹೇಗೆ ಅಂತ ನಾವು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಅದರ ಭಯಾನಕ ಸತ್ಯಗಳು ಇಲ್ಲಿವೆ ನೋಡಿ. ಕಾಳಸಂತೆಯೊಳಗೆ ಕವರ್ ಸ್ಟೋರಿ ತಂಡ. ಮೈಸೂರಿನ ಬಂಡಿಪಾಳ್ಯದ ಎಪಿಎಂಸಿ ಮಾರುಕಟ್ಟೆ ಸದಾ ಬ್ಯುಸಿ ಇರುತ್ತೆ. ಗಿಜಿಗಿಡೋ ಈ ದುನಿಯಾದಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋ ಗೋಜಿಗೆ ಯಾರೂ ಹೋಗಲ್ಲ. ಮುಂಜಾನೆ ಮಾತ್ರ ಈ ಮಾರ್ಕೆಟ್ ಶಾಂತವಾಗಿರುತ್ತೆ. ಹಾಗಾಗಿ ನಾವು ಬೆಳಿಗ್ಗೆ 6 ಗಂಟೆಗೆ ಮಾರ್ಕೆಟ್ ಒಳಗೆ ಎಂಟ್ರಿ ಕೊಟ್ಟೆವು. ಆದ್ರೆ ಮಾರುಕಟ್ಟೆಯ ಮೂಲೆಯಲ್ಲಿರೋ ಒಂದು ಅಂಗಡಿ ಫುಲ್ ಬ್ಯುಸಿ ಇತ್ತು. ಗೂಡ್ಸ್ ಆಟೋಗಳು, ಲಾರಿಗಳು ಬರ್ತಿದ್ವು, ಮೂಟೆ ಇಳಿಸ್ತಿದ್ವು, ಹೋಗ್ತಿದ್ವು. ಹತ್ತಿರ ಹೋಗಿ ನೋಡಿದ್ವಿ. ಎಸ್, ಇದುವೇ ಕಾಳಸಂತೆಯ ಕೇಂದ್ರ. ಇಲ್ಲಿಯೇ ಅನ್ನಭಾಗ್ಯ ಗುಳುಮಾಗ್ತಿರೋದು. ಅಪ್ಪ ಮಕ್ಕಳ ಬಿಂದಾಸ್ ಬಿಸ್ನೆಸ್. ಇವನೇ ಈ ಅಂಗಡಿ ಮಾಲೀಕ ಚಂದನ್. ವಯಸ್ಸು ಚಿಕ್ಕದೆ, ಆದ್ರೆ ಆತ ಮಾಡುತ್ತಿರೋ ಬಿಸ್ನೆಸ್ ಮಾತ್ರ ದೊಡ್ಡದೇ. ಈತನ ಅಪ್ಪ ಸತೀಶ್ ಮೈಸೂರು ಧಾನ್ಯ ವರ್ತಕರ ಸಂಘದ ಕಾರ್ಯದರ್ಶಿ ಹಾಗೂ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಪದಾಧಿಕಾರಿ. ಭಾರೀ ಪ್ರಭಾವಿ ವ್ಯಕ್ತಿಗಳಂತೆ. ತಮ್ಮ ಪ್ರಭಾವನ ಈ ಅಪ್ಪ ಮಕ್ಕಳು ಎಂಥ ಕಚಡ ಕೆಲಸಕ್ಕೆ ಬಳಸುತ್ತಿದ್ರು ಅನ್ನೋದನ್ನ ನೀವೇ ಕಣ್ಣಾರೆ ನೋಡಿ. ಈ ಲಾರಿ ಗೂಡ್ಸ್ ಗಾಡಿಯಲ್ಲಿ ಬರುತ್ತಿರೋದು ಬಡವರ ಅನ್ನಭಾಗ್ಯದ ಅಕ್ಕಿ. ಮೈಸೂರಿನ ನಾನಾ ರೇಷನ್ ಡಿಪೋಗಳಿಂದ ಮೂಟೆಗಟ್ಲೆ ಅಕ್ಕಿ ಇಲ್ಲಿಗೆ ಬರುತ್ತೆ. ಯಾರಿಗೂ ತಿಳಿಬಾರ್ದು ಅಂತ ಮುಂಜಾನೆಯೇ ಇವರ ಬಿಸ್ನೆಸ್ ಶುರುವಾಗುತ್ತೆ. ದಿನ ಪೂರ್ತಿ ಬೇರೆ ಬೇರೆ ಗಾಡಿಯಲ್ಲಿ ಬೇರೆ ಬೇರೆ ತೂಕದ ಅಕ್ಕಿ ಮೂಟೆಗಳು ಬರ್ತವೆ. ಮೂಟೆಗಳನ್ನ ಕೈಯಲ್ಲೇ ಹೊಲ್ದಿರ್ತಾರೆ. ಹೀಗೆ ಬಂದ ಮೂಟೆಗಳನ್ನ ಪರೀಕ್ಷಿಸಿ ತೂಕ ಮಾಡಿ 50 ಕೆಜಿಯ ಹೊಸ ಗೋಣಿ ಚೀಲಕ್ಕೆ ತುಂಬಿಸ್ತಾರೆ. ಆ ಚೀಲಕ್ಕೆ ನೀಟಾಗಿ ಹೀಗೆ ಹೊಲಿಗೆ ಹಾಕ್ತಾರೆ. ನಾವು 2 ದಿನ ಎಡೆಬಿಡದೆ ಈ ಅಂಗಡಿ ಮುಂದೆ ಕಾರ್ಯಾಚರಣೆ ಮಾಡಿದ್ವಿ. ನಮ್ಮ ತಂಡದವರು ಹತ್ತಿರ ಹೋಗಿ ಅಲ್ಲಿನ ಚಟುವಟಿಕೆಗಳನ್ನು ರೆಕಾರ್ಡ್ ಮಾಡಿದ್ರು. ಇಲ್ಲಿರೋದು ಅನ್ನಭಾಗ್ಯದ ಅಕ್ಕಿಯ ಅಂತ ಪರೀಕ್ಷಿಸಲು ಒಂದಿಷ್ಟು ಸಾಕ್ಷಿಯನ್ನು ಸಂಗ್ರಹಿಸಿದೆವು. ಎಸ್, ಅದು ರೇಷನ್ ಅಕ್ಕಿಯೇ. ಮುಂಜಾನೆಯಿಂದ ನಾವು ರಹಸ್ಯ ಕಾರ್ಯಾಚರಣೆ ಮಾಡುತ್ತಿದ್ದಾಗ ಗೋಡೌನ್ ಬಳಿ ಲಾರಿಯೊಂದು ಬಂತು. ಅದಕ್ಕೆ ಅಕ್ಕಿ ಲೋಡ್ ಮಾಡಲು ಶುರು ಮಾಡಿದ್ರು. ಅಕ್ಕಿ ಮೂಟೆ 3 ಗಂಟೆಗೆ ಸಂಪೂರ್ಣವಾಗಿ ಲೋಡ್ ಆಯಿತು. ಆದ್ರೆ ಲಾರಿ ಎಪಿಎಂಸಿ ಯಾರ್ಡ್ನಿಂದ ಹೊರಟಿದ್ದು ಮುಸ್ಸಂಜೆಗೆ. ಯಾಕೆ ಅನ್ನೋ ಅನುಮಾನ ನಮ್ಮನ್ನ ಕಾಡಿತು. ಅದಕ್ಕಾಗಿ ಈ ಲಾರಿಯನ್ನ ಚೇಸ್ ಮಾಡಲು ನಾವು ನಿರ್ಧರಿಸಿ ಹೊರಟೆವು. ಇದು
ಅನ್ನಭಾಗ್ಯದ ಅಕ್ಕಿ. ಇದು ನಮ್ಮವರ ತಟ್ಟೆ ಸೇರ್ಬೇಕಿತ್ತು. ಆದ್ರೆ ಇದು ಪರ ರಾಜ್ಯದ ಹೋಟೆಲ್ಗಳಲ್ಲಿ ಇಡ್ಲಿ ದೋಸೆ ಆಗತ್ತೆ. ಎಲ್ಲ ಸೊಸೈಟಿಗೆ ಅಕ್ಕಿ ತಗೊಳ್ಳೋದು, ಮಾರೋದು, ಬ್ರೇಕರ್ಸು, ಆಮೇಲೆ ಅಸೋಸಿಯೇಷನ್ದಲ್ಲಿ ಎಲ್ಲ ಕಡೆನೂ ಇವ್ರದೆಲ್ಲ ಗುಂಡಾಗಿರಿ ಇದೆ.